ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಮಜಾಯಿಷಿಗೆ ಐಟಿ ಅಧಿಕಾರಿಗಳು ಇಳಿದ್ರು ಅಂತ ಏನಾಯ್ತು ಆ ಟೈಮ್ನಲ್ಲಿ ಅಂತ ಬಿಕಾಸ್ ಇವರು ಆನ್ಸರಬಲ್ ಅಲ್ವಾ. ಘಟನೆ ಬಗ್ಗೆ ಕೇಂದ್ರ ಗೃಹ ಇಲಾಖೆಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಐಟಿ ವಂಚನೆ ಬಗ್ಗೆ ತನಿಖೆಯನ್ನು ನಡೆಸಲಾಗ್ತಾ ಇತ್ತು ಅಂತ ತಮ್ಮ ವರ್ಷನ್ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. 1 ತಿಂಗಳ ಹಿಂದೆ ಅಂದರೆ ಡಿಸೆಂಬರ್ ಟೈಮ್ನಲ್ಲೇ ಇವ್ರ ಹತ್ರ ದಾಖಲೆಗಳನ್ನ ವಶಕ್ಕೆ ಪಡೆದಿದ್ವಿ. ರಾಯ್ ಆಡಿಟಿಂಗ್ನಲ್ಲಿ ವ್ಯತ್ಯಾಸ ಇತ್ತು. ಆಡಿಟಿಂಗ್ ಅನ್ನು ಮಾಡ್ತಾರೆ ಈಗ ಕಂಪ್ನಿಗಳು. 13 ಲಕ್ಷಕ್ಕೂ ಹೆಚ್ಚು ವ್ಯವಹಾರಗಳನ್ನು ನಡೆಸೋ ಯಾವುದೇ ಕಂಪ್ನಿಗಳು, ಸಾವಿರಾರು ಕೋಟಿ ಇರಲಿ ಎಷ್ಟೇ ಇರಲಿ, ಅವರೆಲ್ಲ ಆಡಿಟಿಂಗ್ ಮಾಡಿಸ್ಲೇಬೇಕಾಗತ್ತೆ. ಆಡಿಟಿಂಗ್ನಲ್ಲಿ ಬ್ಯಾಲೆನ್ಸ್ ಶೀಟ್ನಲ್ಲಿ ಪ್ರಾಫಿಟ್ಟು, ಇನ್ವೆಸ್ಟ್ಮೆಂಟು ಇದನ್ನೆಲ್ಲ ಘೋಷಣೆ ಮಾಡಿದ್ದು ಗಳಿಸಿದ್ದು ಡಿಫ್ರೆನ್ಸ್ ಇತ್ತು ಅಂತ ಅವರು ಹೇಳ್ಕೊಂಡಿದ್ದಾರೆ. ನಿನ್ನೆ ರಾಯ್ ಇಂದ ಇನ್ಫ್ಯಾಕ್ಟ್ ಯಾವುದೇ ಹೇಳಿಕೆಗಳನ್ನು ನಾವು ಪಡೆದಿರಲಿಲ್ಲ, ಒತ್ತಡವನ್ನು ಕೂಡ ನಾವು ಹೇರಿರಲಿಲ್ಲ. ರಾಜಕೀಯ ಪ್ರೇರಿತ ತನಿಖೆ ನಡಿಬಹುದು, ಹೀಗಾಗಿ ತನಿಖೆಯ ಮೇಲೆ ಕೇಂದ್ರ ಗೃಹ ಇಲಾಖೆ ನಿಗಾವನ್ನ ಇರಿಸಬೇಕು ಅಂತ ಅಧಿಕಾರಿಗಳು 3 ಪುಟಗಳ ಪತ್ರದಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ಇಲ್ಲಿರೋದು ಕಾಂಗ್ರೆಸ್ ಸರ್ಕಾರ, ಕೇರಳದಲ್ಲಿ ಎಲೆಕ್ಷನ್ ಬೇರೆ ನಡೆಯೋದಕ್ಕಿತ್ತು, ಹೀಗಾಗಿ ಸುಮ್ಮನೆ ತಮ್ಮನ್ನು ಹರಕೆ ಕುರಿಗಳನ್ನಾಗಿ ಮಾಡಿಬಿಡ್ತಾರೆ ಅನ್ನೋ ಭಯ ಅಧಿಕಾರಿಗಳನ್ನು ಕೂಡ ಕಾಡ್ತಾ ಇದೆ. ಹೀಗಾಗಿ ಕೇಂದ್ರ ಇಲಾಖೆಗೆ ಇವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಎಲೆಕ್ಷನ್ನು ಇದೆ, ಮತ್ತೆ ಕೆಲ ರಾಜಕೀಯ ನಾಯಕರು ಓಪನ್ ಆಗಿ ಆಲ್ರೆಡಿ ಐಟಿ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ತಾವು ಯಾವ ಸಂದರ್ಭದಲ್ಲಿ ದಾಳಿ ಮಾಡಿದ್ರು, ಈ 3 ದಿನಗಳ ದಾಳಿ ವೇಳೆ, ವಿಚಾರಣೆ ವೇಳೆ ಇವರು ಕಂಡುಕೊಂಡಿದ್ದೇನು ಅನ್ನೋದನ್ನ ಕೂಡ ವಿವರಿಸೋ ಪ್ರಯತ್ನ. ಡೀಟೇಲ್ಸ್ ಕೊಡ್ತಾರೆ ಮುರಳಿ ನೇರ ಸಂಪರ್ಕದಲ್ಲಿ. ಮುರಳಿ, ಐಟಿ ಅಧಿಕಾರಿಗಳಿಗೂ ಕೂಡ ಈಗ ಅವರು ಆನ್ಸರಬಲ್, ಹೀಗಾಗಿ ಏನೆಲ್ಲ ವಿಚಾರಗಳನ್ನ ಬರೆದಿದ್ದಾರೆ ಈ ಪತ್ರದಲ್ಲಿ, ಹೈಲೈಟ್ ಪಾಯಿಂಟ್ಸ್ ಏನು? ಮಮತಾ, ಪ್ರಮುಖವಾಗಿ ಈಗ ಐಟಿ ಅಧಿಕಾರಿಗಳು ಕೂಡ ಭಯಭೀತರಾಗಿರುವಂಥದ್ದು. ಯಾಕಂದರೆ ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಐಟಿ ಅಧಿಕಾರಿಗಳ ಹೇಳಿಕೆಗಳನ್ನು ದಾಖಲು ಮಾಡ್ಕೊಳ್ಬೇಕಾಗುತ್ತೆ. ಜೊತೆಗೆ ಒಂದಷ್ಟು ರಾಜಕಾರಣಿಗಳು ಈಗಾಗಲೇ ಐಟಿ ಅಧಿಕಾರಿಗಳ ಒತ್ತಡದಿಂದನೇ ಈ ರೀತಿಯ ಆತ್ಮಹತ್ಯೆ ಆಗಿರುವಂಥದ್ದು ಅನ್ನೋದ್ರ ಬಗ್ಗೆ ಹೇಳಿಕೆಗಳನ್ನು ಕೂಡ ಕೊಡುವಂಥ ಪ್ರಯತ್ನಗಳನ್ನು ಮಾಡಿರುವಂಥದ್ದು ಮತ್ತು ಹೈಯರ್ ಇನ್ವೆಸ್ಟಿಗೇಷನನ್ನು ಕೂಡ ಮಾಡಿಸ್ತೀವಿ ಅಂತೇಳಿ ಒಂದಷ್ಟು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಐಟಿ ಅಧಿಕಾರಿಗಳು ತಮ್ಮ ಸಮಜಾಯಿಷಿಯನ್ನು ಕೊಡುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಮಾಧ್ಯಮಗಳಿಗೆ ಅವರು ಯಾವುದೇ ರೀತಿಯ ಪತ್ರಿಕಾ ಪ್ರಕಟಣೆಯನ್ನು ಬಿಟ್ಟಿಲ್ಲ. ಆದರೆ MHAಗೆ ಒಂದು ಪತ್ರವನ್ನು ಕೂಡ ಸುದೀರ್ಘವಾಗಿ 3 ಪುಟಗಳ ಪತ್ರವನ್ನು ಬರೆದಿದ್ದಾರೆ. ಪತ್ರವನ್ನು ಬರೆಯುವಂಥ ಸಂದರ್ಭದಲ್ಲಿ ಜಂಟಿ ನಿರ್ದೇಶಕ ನಿತಿನ್ ಬಿಜು ಏನಿದ್ದಾರೆ ಅವರ ಮೂಲಕ ಒಂದು ಹೇಳಿಕೆಯನ್ನು ಕೊಡಿಸಿ, ಅಂದರೆ ನಿನ್ನೆ ಆದಂಥ ಘಟನಾವಳಿಗಳೇನಿತ್ತು ಮತ್ತು ಕಳೆದ 1 ತಿಂಗಳ ಹಿಂದೆ ನಡೆದಂಥ ಐಟಿ ರೇಡ್ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಅವ್ರು ಹೇಳ್ತಾ ಇದ್ದಾರೆ, ಕೇರಳದಿಂದ ಬಂದಂಥ ಐಟಿ ಅಧಿಕಾರಿಗಳು ಕಳೆದ 1 ತಿಂಗಳ ಹಿಂದೆ ದಾಳಿಯನ್ನು ನಡೆಸಿ ಇದೇ ಕಾನ್ಫಿಡೆಂಟ್ ಗ್ರೂಪ್ನ ಒಂದು ಕಚೇರಿಯಲ್ಲಿ, ಅಂದರೆ ಕಚೇರಿಯ ಒಂದು ರೂಮ್ ಏನಿತ್ತು ಆ ರೂಮನ್ನು ಸೀಸನ್ನ ಮಾಡಿದ್ವಿ ಮತ್ತು ಆಡಿಟಿಂಗ್ ಬ್ಯಾಲೆನ್ಸ್ ಶೀಟ್ ಏನಿತ್ತು ಅದರಲ್ಲಿ ಒಂದಷ್ಟು ವ್ಯತ್ಯಾಸಗಳಿತ್ತು, ಅದನ್ನು ಕ್ಲಾರಿಫಿಕೇಶನನ್ನು ತೆಗೆದುಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ವಿ. ನಿನ್ನೆ ಯಾವುದೇ ರೀತಿಯಲ್ಲಿ ಇವರು ರಾಯ್ ಅವರ ಹೇಳಿಕೆಗಳನ್ನು ಕೂಡ ದಾಖಲನ್ನು ಮಾಡಿರಲಿಲ್ಲ. ಕೇವಲ ಅವರನ್ನ ಹೇಳಿಕೆದನ್ನ ದಾಖಲು ಮಾಡ್ಕೊಳ್ಬೇಕು ಅಂತ ಹೇಳಿ ಬರೇ ಹೇಳಿದ್ವಿ ಹೊರತು ಅದನ್ನು ಬಿಟ್ಟರೆ ಯಾವುದೇ ರೀತಿಯ ಹೇಳಿಕೆಗಳನ್ನು ಕೂಡ ದಾಖಲನ್ನು ಮಾಡ್ಕೊಂಡಿರಲಿಲ್ಲ. ಅದಾದ ಬಳಿಕ ಅವರು ವಿಶ್ರಾಂತಿ ಬೇಕು, ನಾನು ರೂಮ್ನಲ್ಲಿ ಇರ್ತೀನಿ ಅಂತೇಳಿ ಹೋಗಿದ್ರು. ಅಲ್ಲಿ ಆಗಿರೋಂಥ ಘಟನಾವಳಿಗಳಿಂತು ಅದನ್ನು ನಾವು ಯಾರು ಕೂಡ ನೋಡುವಿಲ್ಲ. ಯಾಕೆಂದರೆ ಬೇರೊಂದು ರೂಮಲ್ಲಿ ನಾವು ದಾಖಲೆಗಳನ್ನು ಪರಿಶೀಲನೆಯನ್ನು ಮಾಡ್ತಾ ಇದ್ವಿ. ಅಲ್ಲಿಯೇ ಭದ್ರತಾ ಸಿಬ್ಬಂದಿ ಏನಿದೆ, ಭದ್ರತಾ ಸಿಬ್ಬಂದಿ ಕೊಟ್ಟಂಥ ಮಾಹಿತಿಯನ್ನು ಆಧರಿಸಿ ಮಾತ್ರ ನಾವು ಆ ರೂಮ್ನ ಬಳಿಯಲ್ಲಿ ತೆರಳಿದ್ದು ಅನ್ನೋದ್ರ ಬಗ್ಗೆ ಒಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಮತ್ತು ತನಿಖೆ ಅಂತ ನಡೆಯುವಂಥ ಸಂದರ್ಭದಲ್ಲಿ ರಾಜಕೀಯ ಪ್ರೇರಿತ ತನಿಖೆಗಳು ನಡೆಯುವಂಥ ಸಾಧ್ಯತೆಗಳಿರ್ತವೆ. ಆ ಹಿನ್ನೆಲೆಯಲ್ಲಿ ಕೇಂದ್ರ ಗೃಹ ಇಲಾಖೆ ಇದರ ಬಗ್ಗೆ ಒಂದು ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಮನವಿಯನ್ನು ಮಾಡಿಕೊಂಡು ಸುದೀರ್ಘವಾಗಿ 3 ಪುಟಗಳ ಪತ್ರವನ್ನು ಕೊಟ್ಟಿದ್ದಾರೆ ಮತ್ತು ಮಾಹಿತಿಯನ್ನು ಕೂಡ ಈಗ ಸದ್ಯಕ್ಕೆ ರವಾನೆಯನ್ನು ಮಾಡಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ತನಿಖೆ ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗುತ್ತೆ, ಯಾಕಂದರೆ ಇಲ್ಲಿ ಸದ್ಯದಲ್ಲಿ CIDಯಿಂದ ತನಿಖೆಯನ್ನು ಮಾಡಿಸಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಇನ್ನೊಂದು ಕೆಲವೇ ಹೊತ್ತಲ್ಲಿ ಅಧಿಕೃತವಾಗಿ ಆ ಮಾಹಿತಿಗಳು ಕೂಡ ಹೊರಬರುವಂಥ ಸಾಧ್ಯತೆಗಳಿವೆ. ಆ ಸಂದರ್ಭದಲ್ಲಿ ಐಟಿ ಅಧಿಕಾರಿಗಳ ಸ್ಪಷ್ಟನೆಗಳು ಏನಾಗಿರುತ್ತೆ ಅನ್ನೋದ್ರ ಬಗ್ಗೆ ಕಾದು ನೋಡಬೇಕಾದಂಥದ್ದು. ಮಮತಾ, ಧನ್ಯವಾದ ಮುರಳಿ ತಮ್ಮ ಮಾಹಿತಿಗಾಗಿ. ಇದರಲ್ಲಿ ಕೊನೆಯದಾಗಿ ಉಳಿಯುವಂತಹ ಪ್ರಶ್ನೆ, 10,000 ಕೋಟಿ ಸಾಮ್ರಾಜ್ಯದ ಒಡೆಯನಿಗೆ ಒಂದು ಐಟಿ ದಾಳಿ ನೆಮ್ಮದಿಯನ್ನು ಕೆಡಿಸ್ಬಿಡ್ತಾ, ಅಥವಾ ಇಡಿ ಎಂಟ್ರಿ ಕೊಟ್ಟು ಫೆಮಾದ ಅಡಿಯಲ್ಲಿ ಕಾಯ್ದೆಗಳನ್ನು ಹಾಕಿ, ಸೆಕ್ಷನ್ಗಳನ್ನು ಹಾಕಿ ತನಗೆ ಸಮಸ್ಯೆ ಆಗುತ್ತೆ, ತನ್ನ ಜೊತೆಗೆ ಸಂಪರ್ಕದಲ್ಲಿದ್ದವ್ರಿಗೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಹೆದರಿ ಹಿಂಗೆ ಮಾಡ್ಕೊಂಡ್ರ ಗೊತ್ತಿಲ್ಲ. ಕ್ವೆಶ್ಚನ್ ರಿಮೈನ್ಸ್.